ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹಿಂದಿನ ಸಂಚಿಕೆಯಲ್ಲಿ ಮೈಥುನ ಸಂಭೋಗ ಯಾವ ಕಾಲದಲ್ಲಿ ಮಾಡಬೇಕು, ರಾತ್ರಿ ಹೊತ್ತು ಅಂತ ನಾನು ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ನಾನು ಈ ಸೀಸನ್ಸ್ ಪ್ರಕಾರ ನಮ್ಮ ದೇಹದಲ್ಲಿ ಈ ಮೈಥುನ ಕ್ರಿಯೆ ಮಾಡೋದಕ್ಕೆ ಬಲ ಯಾವಾಗ ಜಾಸ್ತಿ ಇರುತ್ತೆ, ಯಾವಾಗ ಕಮ್ಮಿ ಇರುತ್ತೆ, ಎಷ್ಟೊತ್ತು ಮಾಡಿದ್ರೆ ನಮ್ಮ ವೀರ್ಯದ ಶಕ್ತಿ ನಾವು ಕಾಪಾಡ್ಕೊಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ದೇಹದಲ್ಲಿ ಗಂಡಸರಲ್ಲಿ ಸ್ಪರ್ಮಟೋಜೆನೆಸಿಸ್ ಅಂತ ಪ್ರೋಸೆಸ್ ಆಗುತ್ತೆ. ಶುಕ್ರ ಒಳ್ಳೆ ಉತ್ಪತ್ತಿಗೆ, ಆ ಉತ್ಪತ್ತಿ ಆಗೋದಕ್ಕೆ ನಮ್ಮ ದೇಹನ ನಾವು ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ನಾವು ಯಾವ ಆಹಾರಗಳು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಹಾಗೂ ನಾವು ಸಂಭೋಗ ಮೈಥುನ ಕೂಡ ಯಾವ್ಯಾವ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ಆಯುರ್ವೇದ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದೆ. ನಾನು ಫಸ್ಟು ಈ ಋತುಗಳ ಪ್ರಕಾರ ಬೇರೆ ಬೇರೆ ಋತುವಲ್ಲಿ ಎಷ್ಟೊತ್ತು ಸೇರಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನಂತರ ಒಂದು ಜನರಲ್ ರೂಲ್ ಆಫ್ ಥಂಬ್ ಅಂತಾನು ಒಂದು ನಾನು ತಿಳಿಸ್ಕೊಡ್ತೀನಿ. ಆಯುರ್ವೇದ ಹೇಳುತ್ತೆ, ಹೇಮಂತ ಋತು ಹಾಗೂ ಶಿಶಿರ ಋತು, ಈ ತುಂಬ ಥಂಡಿ ಕಾಲದಲ್ಲಿ ನೀವು ಇಚ್ಛಾಪೂರ್ತಿ ನೀವು ಸಂಭೋಗ ಮಾಡಬಹುದು ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಪ್ರತಿನಿತ್ಯ ಕೂಡ ಮಾಡಬಹುದು. ಇದಕ್ಕೆ ಒಂದು ಕ್ಯಾಚ್ ಇದೆ. ನೀವು ವಾಜಿಕರ ದ್ರವ್ಯಗಳು ಸೇವನೆ ಮಾಡ್ತಾ ಇದ್ದರೆ ಮಾತ್ರ ಪ್ರತಿ ದಿವಸ ಹೇಮಂತ ಋತು ಹಾಗೂ ಶಿಶಿರ ಋತುವಲ್ಲಿ ನೀವು ಮೈಥುನ ಮಾಡಬಹುದು. ಅಂದರೆ ಕೋಲ್ಡ್ ಸೀಸನ್ಸಲ್ಲಿ ವಾಜಿಕರ ದ್ರವ್ಯಗಳು ಸಾಕಷ್ಟಿವೆ. ನಾನು ಆಯುಷ್ ಟಿವಿ ಬೇರೆ ಬೇರೆ ಪ್ರೋಗ್ರಾಮ್ಸಲ್ಲಿ ಆಲ್ ಅಬೌಟ್ ಸೆಕ್ಸ್ ಅಂತ ಕಾರ್ಯಕ್ರಮಗಳಲ್ಲಿ ನಾನು ಸಾಕಷ್ಟು ವಿವರಣೆ ಕೊಟ್ಟಿದ್ದೀನಿ ಇದನ್ನು. ಸೊ ಇದನ್ನು ನೀವು ಅಲ್ಲಿಂದ ನೋಡಿಕೊಂಡು ತಿಳ್ಕೊಬೋದು. ಈ ವಾಜಿಕರ ದ್ರವ್ಯಗಳ ಸೇವನೆ ಮಾಡಿಬಿಟ್ಟೆ ನೀವು ಸಂಭೋಗ ಮೈಥುನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ತೀರಾ. ನೆಕ್ಸ್ಟು ವಸಂತ ಋತು ಹಾಗೂ ಶರದ್ ಋತುವಲ್ಲಿ ಆಯುರ್ವೇದ ಹೇಳುತ್ತೆ 3 ದಿವಸಕ್ಕೆ ಒಂದು ಸಲ ನೀವು ಮೈಥುನ ಸಂಭೋಗ ಮಾಡಬಹುದು. ಅಂದರೆ ಸಮ್ಮರ್ ಸೀಸನ್ ಮುಂಚೆ ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ, ಅದಕ್ಕೆ ವಸಂತ ಋತು ಅಂತ, ಹಾಗೂ ಶರದ್ ಋತು. ಈ 2 ಋತುವಲ್ಲಿ ನೀವು 3 ದಿವಸಕ್ಕೆ ಒಂದ್ಸಲಿ ಸಂಭೋಗ ಮಾಡ್ಬೋದು, ಮೈಥುನ ಮಾಡಬಹುದು, ನಿಮ್ಮ ಆರೋಗ್ಯ ಕಾಪಾಡ್ಕೊಬೋದು. ಗ್ರೀಷ್ಮ ಋತು ಹಾಗೂ ವರ್ಷಾ ಋತುವಲ್ಲಿ ಅಂದರೆ ಹೀಟ್ ತುಂಬ ಇರುತ್ತೆ ಹಾಗೂ ಮಳೆಗಾಲದಲ್ಲಿ 15 ದಿವಸಕ್ಕೆ ಒಂದ್ಸಲಿ ನೀವು ಸಂಭೋಗ ಮೈಥುನ ಮಾಡ್ಬೋದು ಅಂತ ಆಯುರ್ವೇದ ಈ ಪ್ರಮಾಣ ರೀತಿಯಲ್ಲಿ ತಿಳಿಸ್ಕೊಟ್ಟಿದೆ. ಇವಾಗ ಒಂದು ಜನರಲ್ ರೂಲ್ ಹೇಳ್ತೀನಿ. ಈ ಜನರಲ್ ರೂಲು ಕೂಡ ಆಯುರ್ವೇದ ಗ್ರಂಥದಲ್ಲಿ ಮೆನ್ಷನ್ ಆಗಿದೆ. ಈ ಜನರಲ್ ರೂಲ್ ಏನು ಅಂದರೆ, ಇಡೀ ವರ್ಷದಲ್ಲಿ ಯಾವಾಗ ಬೇಕಾದರೂ ನೀವು ಸಂಭೋಗ ಮಾಡ್ಬೋದು. ಆದರೆ 3 ದಿವಸಕ್ಕೆ ಒಂದ್ಸಲಿ ಸಂಭೋಗ ಮಾಡಿದ್ರೆ ಆರೋಗ್ಯ ಕಾಪಾಡ್ಕೊಬೋದು. ಆದರೆ ಬಿಸಿಲು ಕಾಲದಲ್ಲಿ ಮಾತ್ರ 15 ದಿವಸ ಒಂದ್ಸಲಿ ನೀವು ಸಂಭೋಗ ಮಾಡಿ ಅಂತ ಆಯುರ್ವೇದ ಹೇಳ್ಕೊಡತ್ತೆ. ಈ ತುಂಬ ಹೀಟು, ಏಪ್ರಿಲ್ ಮೇ ಟೈಮಲ್ಲಿ ತುಂಬ ಹೀಟ್ ಇರುತ್ತೆ ನೋಡಿ, ಆ ಟೈಮಲ್ಲಿ 15 ದಿವಸಕ್ಕೆ ಒಂದ್ಸಲಿ ಸಂಭೋಗ ಮಾಡಿ. ಆದರೆ ಮಿಕ್ಕಿದ್ದು ಇಡೀ ವರ್ಷ ನೀವು 3 ದಿವಸಕ್ಕೆ ಒಂದ್ಸಲಿ ಸಂಭೋಗ ಮಾಡ್ಕೊಂಬಂದ್ರೆ ನಿಮ್ಮ ವೀರ್ಯ ನೀವು ಚೆನ್ನಾಗಿ ಕಾಪಾಡ್ಕೊತೀರಾ, ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊತೀರಾ ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ಯಾವ ಹೊತ್ತಲ್ಲಿ ನೀವು ಸಂಭೋಗ ಮಾಡಬೇಕು ಅಂತ ಆಯುರ್ವೇದ ಕೂಡ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದೆ. ಈ ಥಂಡಿ ಸೀಸನ್ಸಲ್ಲಿ ರಾತ್ರಿ ಹೊತ್ತು ಸಂಭೋಗ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊಬೋದು. ಅದೇ ಈ ಗ್ರೀಷ್ಮ ಋತು ಸಮ್ಮರ್ ಸೀಸನ್ನು ದಿವಸದಲ್ಲಿ ನೀವು ಸಂಭೋಗ ಮಾಡಬಹುದು ಅಂತ ಆಯುರ್ವೇದ ಹೇಳುತ್ತೆ. ಮಳೆಗಾಲದಲ್ಲಿ ಜೋರಾಗಿ ಮಳೆ ಬರುವಾಗ, ಮೇಘ ಗರ್ಜನೆ ಆಗುವಾಗ ಸಂಭೋಗ ಮೈಥುನ ಮಾಡ್ಬೋದು ಅಂತ ಆಯುರ್ವೇದ ವಿವರವಾಗಿ ತಿಳಿಸ್ಕೊಡುತ್ತೆ. ಯಾತಕ್ಕೆ ಈ ಥರ ರೆಸ್ಟ್ರಿಕ್ಷನ್ಸು ಟೈಮಿಂಗ್ಸು ಅಂದರೆ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಕೊಟ್ಟಿರೋದು ಈ ರೂಲ್ಸು ರೆಗ್ಯುಲೇಷನ್ಸು.
ಕೆಲವು ಸಲ ನಾವು ತುಂಬ ಮಂಡತನದಿಂದ ಹೇಳ್ಬಿಡ್ತೀವಿ, ಏನಾಗತ್ತೆ, ಯಾತಕ್ಕೆ ಇದು ಮಾಡಬಾರ್ದು, ಇದಕ್ಕೆ ಮಾಡಬಾರ್ದು ಅಂತ. ಅದಕ್ಕೆ ಒಂದು ದೇಹದ ಕನೆಕ್ಷನ್ ಇರುತ್ತೆ. ಪರ್ವಕಾಲದಲ್ಲಿ ಮೈಥುನ ಮಾಡಬಾರ್ದು ಅಂತ ಆಯುರ್ವೇದ ತುಂಬ ಚೆನ್ನಾಗಿ ಹೇಳುತ್ತೆ. ಸೂರ್ಯೋದಯ ಟೈಮಲ್ಲಿ ಮಾಡಕೂಡ್ದು, ಸೂರ್ಯಾಸ್ತ ಟೈಮಲ್ಲಿ ಮಾಡಕೂಡ್ದು, ಏಕಾದಶಿ ಟೈಮಲ್ಲಿ ಮಾಡಕೂಡ್ದು, ಸಂಕ್ರಮಣದ ಟೈಮಲ್ಲಿ ಮಾಡಕೂಡ್ದು, ಗ್ರಹಣದ ಟೈಮಲ್ಲಿ ಮಾಡಕೂಡ್ದು, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮಾಡಕೂಡ್ದು ಅಂತ ಆಯುರ್ವೇದ ಬ್ರೀಫಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದೆ. ಈ ಸ್ಥಳಗಳು ಕೂಡ ನೀವು ಲೋನ್ಲಿ ಸ್ಥಳದಲ್ಲಿ ತಮ್ಮ ಪತ್ನಿ ಗಂಡನ ಜೊತೆ ನೀವು ಸಂಭೋಗ ಮಾಡೋದು ತುಂಬ ಸ್ಟ್ರಿಕ್ಟಾಗಿ ಆಯುರ್ವೇದ ತಿಳಿಸ್ಕೊಟ್ಟಿದೆ. ಈ ದೇವಸ್ಥಾನಗಳಲ್ಲಿ ಆ ಪ್ರದೇಶಕ್ಕೆ ಪ್ರಯಾಣ ಮಾಡಿದಾಗ, ಈ ಕ್ಷೇತ್ರಗಳಲ್ಲಿ ಸಂಭೋಗ ಮೈಥುನ ಮಾಡಕೂಡ್ದು. ಹಾಗೂ ನಿಮ್ಮ ಗುರುಸ್ಥಾನ, ನೀವು ವಿದ್ಯಾಭ್ಯಾಸ ಮಾಡಿರೋ ಸ್ಥಾನಗಳಲ್ಲಿ, ಆ ಊರುಗಳಲ್ಲಿ ಜಾಸ್ತಿ ಮಾಡಕೂಡ್ದು ಅಂತ ಆಯುರ್ವೇದ ಕೂಡ ಹೇಳುತ್ತೆ. ಸಂಭೋಗ ಮಾಡುವಾಗ ಕೂಡ ನಿಮ್ಮ ಸ್ಥಳ ಸ್ವಚ್ಛವಾಗಿರಬೇಕು, ನಿಮ್ಮ ಸ್ಥಳ ನೋಡೋಕ್ಕೆ ಚೆನ್ನಾಗಿರಬೇಕು, ವಾಸನೆ ಕೂಡ ಚೆನ್ನಾಗಿರಬೇಕು, ಸ್ವಚ್ಛತೆ ಇರಬೇಕು. ಇವು ಮಾಡಿದ್ರೆ ನಿಮ್ಮ ಸಂಭೋಗ ಮಾಡೋದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸು ತುಂಬ ಸಾತ್ವಿಕವಾಗಿ ಚೆನ್ನಾಗಿರುತ್ತೆ. ಸೊ ಈ ಸಂಚಿಕೆಯಲ್ಲಿ ಸಂಭೋಗ ಮೈಥುನದ್ದು ಕಾಲಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.